ಗದಗ ಎಪಿಎಂಸಿಯಲ್ಲಿ ಅನ್ನದಾತರ ಆಕ್ರೋಶದ ಜ್ವಾಲೆ. ರಾತ್ರಿ ಹರಾಜು ದಗಾಬಾಜಿ, ಬೆಳಗ್ಗೆ ನಡೆಸಲು ಒತ್ತಾಯ. ತರಕಾರಿ ಹಾಗೂ ಹಸಿ ಮಾಲುಗಳ ರಾತ್ರಿ ಹರಾಜು ಪ್ರಕ್ರಿಯೆಗೆ ಬ್ರೇಕ್ ಹಾಕಿ ಕಣ್ಣಿಗೆ ಮಣ್ಣೆರಚುವ ದಲ್ಲಾಳಿಗಳ ಆಟ ನಿಲ್ಲಿಸಿ ಬೆಳಗ್ಗೆ 6ರಿಂದ 9ರೊಳಗೆ ಹರಾಜು ನಡೆಸಲು ಅನ್ನದಾತರು ಪಟ್ಟಿಡಿದಿದ್ದಾರೆ. ಹೊರ ರಾಜ್ಯದ ತರಕಾರಿ ಹಣ್ಣುಗಳ ಲಗ್ಗೆಯಿಂದ ಕಂಗಾಲಾಗಿರುವ ಗದಗ ಭಾಗದ ರೈತರು ಸ್ಥಳೀಯ ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗದೆ ಕಣ್ಣೀರಲ್ಲಿ ಕೈ ತೊಳೆಯುವ ಸ್ಥಿತಿಗೆ ಬಂದಿದ್ದಾರೆ. ಗದಗ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದರೆ ಎಪಿಎಂಸಿಯಲ್ಲಿ ಅನ್ನದಾತರ ಆಕ್ರೋಶದ ಜ್ವಾಲೆ ಹೊತ್ತಿ ಉರಿದಿದೆ. ರೈತರ ಹಿತ ಕಾಯಬೇಕಾದ ಮಾರುಕಟ್ಟೆಯೇ ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆಯಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಹೌದು, ಗದಗ ಎಪಿಎಂಸಿಯಲ್ಲಿ ದಲ್ಲಾಳಿಗಳ ದರ್ಬಾರ್ ಹಾಗೂ ಅಧಿಕಾರಿಗಳ ಉದಾಸೀನ ಧೋರಣೆ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಕ್ರೋಶವನ್ನು ಮೊಳಗಿಸಿದೆ. ರೈತರ ಹಕ್ಕಿನ ಭವಣೆಯನ್ನ ಬೇರೆಯವರಿಗೆ ದಾರಿ ಎರೆಯಲಾಗ್ತಾ ಇದೆಯಾ? ರಾತ್ರೋರಾತ್ರಿ ಹರಾಜು ಪ್ರಕ್ರಿಯೆ ನಡೆಸಿ ರೈತರಿಗೆ ವಂಚಿಸಲಾಗ್ತಾ ಇದೆಯಾ ಎನ್ನುವ ಪ್ರಶ್ನೆ ಮೂಡಿದೆ. ರೈತ ಮುಖಂಡರು ಮೇ 25 ಸೋಮವಾರದಂದು ಎಪಿಎಂಸಿ ಕಚೇರಿ ಮುಂದೆ ಜಮಾಯಿಸಿದ್ದು, ಹಸಿರು ಶಾಲೆ ಧರಿಸಿದ ಮುಖಂಡರು ಅಧಿಕಾರಿಗಳಿಗೆ ಮನವಿ ಪತ್ರ ನೀಡುತ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ದೇಶದ ಬೆನ್ನೆಲುಬನ್ನು ಮುರಿಯುವಂಥ ಈ ರೈತ ವಿರೋಧಿ ಧೋರಣೆ ನಡೆಸ್ತಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸರ್ಕಾರ ಮತ್ತು ದಲ್ಲಾಳರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸೋಕ್ಕಾಗದ ಇಂಥ ಭ್ರಷ್ಟ ಸರ್ಕಾರವನ್ನು ಈ ಎಲ್ಲರೂ ರೈತರು ಎಚ್ಚೆತ್ತುಕೊಂಡು ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅಂತೇಳಿ ನನ್ನ ಗದಗ ಭಾಗದ ರೈತರ ಪಾಲಿಗೆ ಆಶಾ ಕಿರಣವಾಗಬೇಕಾಗಿದ್ದ ಎಪಿಎಂಸಿ ಮಾರುಕಟ್ಟೆ ಇತ್ತೀಚಿನ ದಿನಗಳಲ್ಲಿ ರೈತರ ಶೋಷಣೆಯ ಕೇಂದ್ರವಾಗಿ ಮಾರ್ಪಟ್ಟಿದೆ. ಇದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಮಾರುಕಟ್ಟೆಯ ಕಾರ್ಯದರ್ಶಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಖಡಕ್ ಎಚ್ಚರಿಕೆ ನೀಡಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಅನ್ನದಾತರ ವಿಶ್ರಾಂತಿಗಾಗಿರುವ ರೈತರ ಭವನವನ್ನು ಬೇರೆ ಇಲಾಖೆಗೆ ಹಸ್ತಾಂತರಿಸುವ ಎಪಿಎಂಸಿಯ ತೀರ್ಮಾನಕ್ಕೆ ರೈತರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತರಕಾರಿ ಹಾಗೂ ಹಸಿ ಮಾಲ್ಗಳ ಹರಾಜನ್ನು ರಾತ್ರಿ ವೇಳೆ ನಡೆಸಿ ರೈತರಿಗೆ ವಂಚಿಸಲಾಗ್ತಾ ಇದೆ. ಇದನ್ನು ಬದಲಾಯಿಸಿ ಬೆಳಗ್ಗೆ 6ರಿಂದ 9 ಗಂಟೆ ಒಳಗೆ ನಡೆಸಲೇಬೇಕು. ಹೊರ ರಾಜ್ಯಗಳಿಂದ ಲಗ್ಗೆ ಇಡ್ತಾ ಇರುವ ತರಕಾರಿ, ಹಣ್ಣು, ಹೂವುಗಳಿಂದ ಗದಗ ಭಾಗದ ಸ್ಥಳೀಯ ರೈತರ ಉತ್ಪನ್ನಗಳಿಗೆ ಕಾಸಿನ ಬೆಲೆ ಸಿಗದಂತಾಗಿದೆ. ಸ್ಥಳೀಯ ರೈತರು ರಕ್ತ ಹೀರ್ತಾ ಇರುವ ಹೊರ ರಾಜ್ಯದ ಮಧ್ಯವರ್ತಿಗಳ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಿ ಅಂತ ಒತ್ತಾಯಿಸಲಾಗಿದೆ. ಹಗಲಿರುಳು ಕಷ್ಟಪಟ್ಟು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಯೋಗ್ಯ ಬೆಲೆ ಸಿಗ್ತಾ ಇಲ್ಲ. ಅದರಲ್ಲೂ ರಾತ್ರಿ ವೇಳೆ ಹರಾಜು ಪ್ರಕ್ರಿಯೆ ಇಟ್ಕೊಂಡು ದಲ್ಲಾಳಿಗಳು ರೈತರ ಕಣ್ಣಿಗೆ ಮಣ್ಣೆರಚಿದ್ದಾರೆ ಎನ್ನುವುದು ಹಸಿರು ಸೇನೆಯ ನೇರ ಆರೋಪವಾಗಿದೆ. ಅಷ್ಟೇ ಅಲ್ಲದೆ ರೈತರಿಗಾಗಿ ಕಟ್ಟಲಾದ ಭವನವನ್ನು ರೈತರಿಗೆ ನೀಡದೆ ಬೇರೆ ಇಲಾಖೆಗೆ ವಹಿಸಿಕೊಡಲು ಹೊರಟಿರುವ ಅಧಿಕಾರಿಗಳ ನಡೆಗೆ ರೈತರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಎಲ್ಲ ದಗಾಬಾಜಿ ದಲ್ಲಾಳಿಗಳ ಆಟಕ್ಕೆ ಬ್ರೇಕ್ ಹಾಕ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತ ಸಂಘಟನೆಗಳು ಕಟುವಾದ ಎಚ್ಚರಿಕೆಯನ್ನು ನೀಡಿವೆ. ಅಧಿಕಾರಿಗಳೇ ನೆನಪಿರಲಿ, ಅನ್ನ ಕೊಡುವ ಅನ್ನದಾತ ಬೀದಿಗೆ ಬಿದ್ದರೆ ನಿಮ್ಮ ಕುರ್ಚಿಗಳು ಸುಟ್ಟು ಭಸ್ಮವಾಗಲಿವೆ. ಇನ್ನಾದರೂ ಗದಗ ಎಪಿಎಂಸಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೊರ ರಾಜ್ಯದ ದಲ್ಲಾಳಿಗಳ ಹಾವಳಿ ತಪ್ಪಿಸಿ ಸ್ಥಳೀಯ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಿದೆ. ಇಲ್ಲದಿದ್ದರೆ ಹಸಿರು ಸೇನೆಯ ಈ ಪ್ರತಿಭಟನೆಯ ಕಿಚ್ಚು ಇಡೀ ಜಿಲ್ಲೆಯಾದ್ಯಂತ ವ್ಯಾಪಿಸೋದರಲ್ಲಿ ಯಾವುದೇ ಸಂಶಯವಿಲ್ಲ. ರಾಷ್ಟ್ರಕ್ರಾಂತಿ ನ್ಯೂಸ್ ಗದಗ. ಇವತ್ತು ನಮ್ಮ ಗದಗ ಜಿಲ್ಲೆಯಾದ್ಯಂತ ಇಡೀ ನಮ್ಮ ರೈತ ಕುಟುಂಬದವರು ಗದಗ ಜಿಲ್ಲೆಯಿಂದ ಹಸೆ ಮಾಲನ್ನು ಖರೀದಿಗೆ ತಂಬರ್ತಾರೆ. ಹಸೆ ಮಾಲನ್ನು ಖರೀದಿ ತಂದಾಗ ಇಲ್ಲೇ ಇರುವಂಥ ದಲ್ಲಾಳಿಗಳು ಮತ್ತು ಖರೀದಾರ ರಾತ್ರಿ ಕಳ್ಳದಂಧೆಯನ್ನು ನಡೆಸ್ತಾರೆ. ಅಂದ್ರೇನು, ರೈತರಿಗೆ ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಅವರಿಗೆ ಮಕ್ಕಕ್ಕೆ ಮಸಿ ಬೆಳೆಯುವಂಥ ವ್ಯವಸ್ಥೆ ಕೂಡ ಈ ಮಾರ್ಕೆಟ್ನೊಳಗೆ ನಡೆದೈತಿ. ಈಗಾಗಲೇ ಸರ್ಕಾರ ಎಷ್ಟೋ ಬಾರಿ ಕಾನೂನಾತ್ಮಕವಾಗಿ ನೋಟಿಸ್ ಕೊಟ್ಟರು ಸಹಿತ ಇಲ್ಲಿ ಅಧಿಕಾರಿಗಳು ಒಂದು ಬಂಡ ಧೋರಣೆಯನ್ನು ಕೈಗೊಂಡ್ರು. ಗದಗ ನಮ್ಮ ಎಪಿಎಂಸಿ ಒಳಗಾಯ್ತು, ಗದಗ ಜಿಲ್ಲಾದೊಳಗೆ ಎಷ್ಟು ತಾಲೂಕುಗಳು ಬರ್ತವೆ, ಎಪಿಎಂಸಿ ಎಷ್ಟು ಬರ್ತವೆ, ಆ ಎಪಿಎಂಸಿಗಳು ಕೂಡ ಎಲ್ಲ ಅವ್ಯವಹಾರಗಳು ನಡೆಯಕತ್ತವು. ರೈತರಿಗೆ ಮೋಸ ಮಾಡುವಂಥ, ವಂಚನೆ ಮಾಡುವಂಥ ಕೆಲಸಗಳು ನಡೆಯಕತ್ತವು. ಆಲೇ ಕೆಲವು ಮಂದಿಗೆ ಖರೀದಾರಿಗೆ ಹೊರಗಿಂದ ನೀವು ಖರೀದಿ ಮಾಡಿರಿ, ರೈತರಿಂದ ನೀವು ಹೊರಗೆ ಇದು ಮಾಡಿರಿ ಅಂದ್ರೇನು, ಇಡೀ ಮಾರ್ಕೆಟಿನ ಸೆಸ್ಸನ್ನು ಹೊರಗೆ ಕಳ್ಳತನ ದಂಧೆ ಮಾಡಿ ಸೆಸ್ಸನ್ನು ಕಳುವು ಮಾಡ್ತಾರೆ. ಇಡೀ ನಮ್ಮ ಗದಗ ಜಿಲ್ಲೆಯೊಳಗೆ ಗದಗ ಎಪಿಎಂಸಿ ಒಳಗೆ ಇವತ್ತು ಸರ್ಕಾರಕ್ಕೆ ಬರುವಂಥ ಸೆಸ್
ಯಾವುದೋ 10 ಪೈಸೆ ಕೂಡ ಸೆಸ್ ಕೂಡ ಬಂದಿರೋದಿಲ್ಲ. ಆ ನಂತರ ಇಲ್ಲೇನು ಕಳೆದಿಂದ 2 ನಂಬರ್ನೊಳಗೆ ಏನು ಮಾಲನ್ನು ಕದೀತಾರ, ಆ ನಂತರ ರೈತರಿಗೆ ಮೋಸ ಮಾಡಿ ಏನು ವ್ಯಾಪಾರವನ್ನು ಮಾಡ್ತಾರೆ. ಇಂಥವೆಲ್ಲ ಅನಾನುಕೂಲತೆ ಈ ಮಾರ್ಕೆಟ್ನೊಳಗೆ ಬಂದೈತಿ. ಅಲ್ದನ ತಳಗಾಳು ಉಳುಗಾಳು ಅಂತ ಹೇಳಿ ಕರೀತಾರೆ. ಇವತ್ತು ರೈತರಿಂದ ತಳಗಾಳು ಉಳುಗಾಳನ್ನು ಕಳುವು ಮಾಡ್ತಾರೆ, ಅಮಾಲ್ರಿಗೆ ಹೆಚ್ಚು ಕಳುವು ಮಾಡಿಸ್ತಾರೆ. ಇದ್ರಾಗ ಖರೀದಾರರ ಮೇಲೆ ಪದರ, ಅಧಿಕಾರಿಗಳ ಮೇಲೆ ಪದರ, ಆ ನಂತರ ಇಲ್ಲಿದ್ದಂಥ ಏನು ಕಾರ್ಯದರ್ಶಿ ಅವರು ಅದರ ಇವರು ಕೂಡ ಅದಕ್ಕೆ ಸಪೋರ್ಟ್ ಕೊಡ್ತಾರೆ. ಇದರಿಂದ ಏನಾಗೈತೆ ಅಂದ್ರೆ ನಮ್ಮ ಇಡೀ ಗದಗ ಜಿಲ್ಲೆಯ ಸುತ್ತಮುತ್ತಲಿನ ರೈತರು ಕಂಗಾಲಾಗಿ ಸಾಲ ಸೂಲ ಮಾಡಿ ಏನೋ ಅಲ್ಪ ಸ್ವಲ್ಪ ಬೆಳೆ ಬಂದಾಗ ಮಾರ್ಕೆಟಿಗೆ ತಮ್ಮಂದು ಕೊಡೋ ಹೊತ್ನಾಗ ಇಂಥವು ದುಷ್ಪರಿಣಾಮಗಳು ಒಂದು ಹುಟ್ಟಾಕತ್ತವು. ಅದಲ್ಲದೆ ನಮ್ಮ ದೇಶದ ಬಡತನ ಹೋಗಲಿ ಅಂತೇಳಿ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು MSP ಬೆಲೆ, ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಯಾವುದೂ ರೀತಿಯಿಂದ ಮುಂದಾಗ್ತಾ ಇಲ್ಲ. ಬಡತನ ಹೋಗ್ಲಿ ಅಂತಾರೆ. ಯಾವ ಬಡತನ ಎಲ್ಲಿ ಕಳೆದಾರೆ ಇವರು? ಕೇಂದ್ರ ಸರ್ಕಾರದವ್ರದ್ದು ಇಲ್ಲ, ರಾಜ್ಯ ಸರ್ಕಾರದವ್ರದ್ದು ಇಲ್ಲ. ರಾಜ್ಯ ಸರ್ಕಾರದವರು ಏನು ಹೇಳ್ತಾರೆ ಅಂದರೆ, ಇಲ್ಲ ಕೇಂದ್ರದವ್ರು ಕೊಟ್ಟಿಲ್ಲ ನಮಗೆ MSP ಬೆಲೆ, ಬೆಂಬಲ ಬೆಲೆಯಾಗಿ. ಮತ್ತು ರಾಜ್ಯ ಸರ್ಕಾರದವ್ರು ಏನು ಹೇಳ್ತಾರೆ, ಅದೇ ಅವ್ರ ಮೇಲೆ ಇವ್ರು ಹಾಕೋದು, ಕೇಂದ್ರದವ್ರು ಇವ್ರ ಮೇಲೆ ಹಾಕೋದು. ಹಿಂಗೆ ಏನು ರೈತರಿಗೆ ಮೋಸ ಮಾಡುವಂಥ, ವಂಚನೆ ಮಾಡುವಂಥ ವ್ಯವಸ್ಥೆ ಈ ಗದಗ ಜಿಲ್ಲೆಯೊಳಗೆ ಕಂಡು ಬಂದೈತಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು APMC ಒಳಗೆ ಇದೇ ಕಾಲದಲ್ಲಿ ನಡೀತಿದ್ರೆ ಮತ್ತು ರೈತರಿಗೆ ಮೋಸ ಮಾಡುವಂಥ ಹಂಚಿನಲ್ಲಿ ಏನಾದರೂ ಬಂದ್ರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಕೈಗೊಳ್ಳಬೇಕಾಗುತ್ತೆ. ಅದೇ ರೀತಿಯಿಂದ ಎಚ್ಚರಿಕೆ ಕೊಡೋದ್ರಿಂದ ಸರ್ಕಾರ ಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನಾವು ಹೇಳ್ತೀವಿ. ಇವತ್ತಿಗೆ ಒಂದು ಇಲ್ಲಿ ರೈತರಿಗೆ ಒಂದು ಇಳ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ. ಹೊರಸ್ಥಳದಿಂದ ಬಂದು ಬೀದಿ ಒಳಗೆ ಮಕ್ಕೊಂಡು ಹೋಗ್ತಾರೆ ರೈತರು. ರೈತ ಭವನ ಅಂತ ಹೇಳ್ತೈತಿ. ರೈತ ಭವನ ಐತಿತ್ತು ಅದಕ್ಕೆ ರೈತರಿಗೆ ವಸತಿ ಇರೋಕ್ಕೆ. ಇವತ್ತಿಗೂ ಕೂಡ ಆ ರೈತ ಭವನ ಯಾವುದೋ ರೀತಿಯಿಂದ ದುರಸ್ತಿಲ್ಲ, ಒಂದು ಪೈಖಾನೆ ಸರಿಯಿಲ್ಲ, ಒಂದು ಶೌಚಾಲಯ ಸರಿಯಿಲ್ಲ, ಒಂದು ಇಳ್ಕೊಳ್ಳುವಂಥ ವ್ಯವಸ್ಥೆ ಇವತ್ತು ಹದಗೆಟ್ಟೋಗೈತಿ. ಸಾಕಷ್ಟು ಇಲ್ಲೇ ಸೆಸ್ಗಳು ತೊಗೊಳ್ತಾರೆ, 2 ನಂಬರ್ ದಂಧೆ ಮಾಡ್ತಾರೆ. ಎಲ್ಲ ಈ ಮಾರ್ಕೆಟ್ ಏನಿದೆ ಕಳ್ಳರ ಪಾಲಾಗೈತಿ. ಇದು ಏನು ಇಲ್ಲೇ ಪ್ರತಿಯೊಂದು ಒಂದು ದಲಾಲ್ ಅಂಗಡಿಗೆ CC ಕ್ಯಾಮ್ರಾವನ್ನು ಅಳವಡಿಸಬೇಕು. ಅದೇ ರೀತಿಯಿಂದ ಇಲ್ಲಿ ಕಳ್ಳತನ ಆಕೈತಿ. ರಾತ್ರಿ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಬೇನಾಗೈತೆ. ಅದು CC ಕ್ಯಾಮ್ರಾ, CCTV ಇದ್ರಿಗೆ ಕಳ್ತಾರೆ, ಎಲ್ಲ ಮಾಡ್ತಾರೆ. ಆ ಕಣಕರಗಳು ಮೇದೊಕ್ಕವು, ಹಂದಿಗಳ ಮೇದೊಕ್ಕವು. ರಾತ್ರಿ ಏನು ಹರಾಜು ಮಾಡೋದ್ರಿಂದ ಎಲ್ಲ ರೈತರಿಗೆ ತ್ರಾಸ ಐತಿ. ಅದನ್ನು 6 ಅಥವಾ 7ರಿಂದ 9 ಮಟ್ಟ ಏನು ಹಿಂದೆ ಪದ್ಧತಿ ಇತ್ತು, ಅದೇ ರೀತಿಯಿಂದ ಹರಾಜು ಪ್ರಕ್ರಿಯೆಗಳನ್ನು, ಹಸೆ ಮಾಲನ್ನು, ಕಾಯಿಪಲ್ಯವನ್ನು ಮತ್ತು ಏನು ಹಸೆ ಮಾಲುಗಳನ್ನು ತರ್ತಾರೆ ರೈತರು. ಅದು ಹಗಲಿ ವೇಳೆಯಲ್ಲೇ ಹರಾಜು ಆಗಬೇಕು. ಇದೇ ರೀತಿಯಿಂದ ಮುಂದುವರೆದ್ರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಜಿಲ್ಲಾದಿಂದ ಹಮ್ಮಿಕೋಬೇಕಾಗತ್ತೆ. ನಾವು ಯಾಕಂದ್ರೆ ಒಂದು ಸಮಯ ನಾವು ಮನವಿ ಕೊಟ್ಟು ಏನೋ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಕೊಡಬೇಕಾಗುತ್ತೆ ಅಂತೇಳಿ ಈ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಮಾರುಕಟ್ಟೆಗಳಾದವು ಎಲ್ಲ ರೈತರಿಗೆ ಅನಾಹುತ ಮಾಡುವಂಥ ಕೆಲಸ ಎಲ್ಲ 2 ನಂಬರ್ ದಂಧೆ ಮತ್ತು ತಳಗಾಳು ಉಳಗಾಳು ಅಂತೇಳಿ ಅವನು ಕೂಡ ರೈತರಿಗೆ ಮೋಸ ಮಾಡಿ ಕಾಳನ್ನು ತಗೊಳ್ತಾರೆ, ಖರೀದಿ ಮಾಡುವಂಥ ಖರೀದಿದಾರರು ದಲಾಲರು ಎಲ್ಲ ಒಂದಾಗಿ. ಅದೇ ರೀತಿಯಿಂದ ನಮ್ಮ ಗದಗ ಜಿಲ್ಲೆಯಲ್ಲಿ ಗದಗ APMC ಮಾರ್ಕೆಟ್ನಲ್ಲಿ ರಾತ್ರಿ ವೇಳೆ 2 ಗಂಟೆ 2:30ಗೆ ಹರಾಜು ಮಾಡ್ತಾರೆ. ಹಸೆ ಮಾಲು, ಕಾಯಿಪಲ್ಯ ಮತ್ತು ಹಸೆ ಮಾಲನ್ನು 2:30ಗೆ ಹರಾಜು ಮಾಡಿ ರೈತರಿಗೆ ಮೋಸ ಒದಗಿಸುವಂಥ ವ್ಯವಸ್ಥೆ ಕೂಡ ಬಂದಿದೆ. ಅದಕ್ಕೆ ನಾವು ಹಿಂದೆ ನಾವು ಬೇರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ, APMC ಅವರಿಗೆ ಮನವಿ ಕೊಡ್ತೀವಿ, ಮತ್ತು ಸಹಿತ ರೈತರು ಎಷ್ಟೆಲ್ಲರೂ ಮನವಿ ಕೊಟ್ಟು ಸಹಿತ ಯಾವುದೂ ಕ್ಲಿಯರ್ ಮಾಡಿಲ್ಲ. ಇಲ್ಲಿ ಎಲ್ಲರೂ ಒಂದು ಗುಂಡಾಗಿರಿ ನಡೆಸ್ತಾರೆ, ದಲಾಲರು ಮತ್ತು ಖರೀದಾರ. ಏನಾರು ಒಬ್ಬ ರೈತ ಬಂದು ಏನಾರು ಕೇಳುವಂಥ ಒಬ್ಬ ರೈತ ಬಂದಾಗ ಅವ್ನು ಬಡಿಯುವಂಥ ವ್ಯವಸ್ಥೆ ಕೂಡ ಐತಿ APMC ಅವರು. ಅದಕ್ಕೆ ನಮಗೆ ಕೂಡಲೇ ಬೆಳಗಿನ ಜಾವು 6 ಅಥವಾ 7ರಿಂದ 9 ಗಂಟೆವರೆಗೆ ಏನು ಹಿಡಲ್ ಪದ್ಧತಿ ಇತ್ತು ಅದೇ ಪ್ರಕಾರ ಹರಾಜು ಮಾಡಿ ಏನು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಒಂದು. ಎರಡನೇದ್ದು ತಳಗಾಲು ಉಳುಗಾಳಕ್ಕೆ ಅಂತ ಹೇಳ್ತಾರೆ, ಅದು ಬಂದಾಗುತ್ತೆ. ಈ ಮಾರುಕಟ್ಟೆಯಲ್ಲಿ ಬಂದು ವಾಸ್ತವ್ಯ ಹೂಡ್ಕೊಳ್ಳೋಕ್ಕೆ ಯಾರು ರೈತರಿಗೆ ಏನೋ ಒಂದು ಬಿಲ್ಡಿಂಗ್ ಇಲ್ಲ, ಒಂದು ರೂಮ್ ಇಲ್ಲ. ರೈತ ಭವನ ಅಂತಾರೆ, ಅದನ್ನು ಅಲ್ಲೇ ಬಾಡಿಗೆ ಕೊಟ್ಟಾರೆ. ಬಾಡಿಗೆ ಬೇರೆ ಡಿಪಾರ್ಟ್ಮೆಂಟವ್ರು ಬಾಡಿಗೆ ಕೊಡ್ತಾರೆ. ಆ ಬಾಡಿಗೆನ ಅವ್ರು ತಿಂತಾರೆ. ಏನು ಕಾರ್ಯದರ್ಶಿ ತಿಂತಾರೋ, ಏನು MLA ತಿಂತಾರೋ, ಏನು ಮಿನಿಸ್ಟರ್ ತಿಂತಾರೋ ಗೊತ್ತಾಗೋದು. ಅದಕ್ಕೆ ನಮಗೆ ಕೂಡಲೇ
ಇಡೀ ನಮ್ಮ ಗದಗ ಜಿಲ್ಲೆಯಾದ್ಯಂತ ರೈತರು ಏನು ಬರ್ತಾರೆ ವಾಸ್ತವ್ಯ ಉಳ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಇದ್ದಂಥ ಹಸೆ ಕಾಯಿಪಲ್ಯಗಳನ್ನು ಸರಿಯಾದ ರೀತಿಯಿಂದ ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ಆನಂತರ ಹೂವೊಂದು ಅದನ್ನು ಕೂಡ ವ್ಯವಸ್ಥಿತವಾಗಿ ಹರಾಜು ಮಾಡಬೇಕು. ಅದೇ ರೀತಿಯಿಂದ ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಮಾರಾಟಗಾರರು ಬಂದು ಖರೀದಿದಾರರು ಇಲ್ಲೇ ಹರಾಜು ಮಾಡ್ತಾರೆ. ಅದು ಬಂದ್ ಆಗ್ಬೇಕು. ಇಲ್ಲಿ ಸ್ಥಳೀಯರ ರೈತರಿಗೆ ಇವತ್ತು ಏನಾಕೈತೆ ಅಂದ್ರೆ ಮಾರ್ಕೆಟ್ನ್ಯಾಗ ರೇಟ್ ಇರ್ತೈತಿ. ಆ ರೇಟ್ ಇದ್ದ ಹೊತ್ನಾಗ ಆ ರೇಟ್ ಮುರುಗಿಸುವಂಥ ವ್ಯವಸ್ಥೆ ಇಲ್ಲಿ ಖರೀದಿದಾರದಾಗೈತಿ. ರೈತರು ಕೊಲ್ಲುವಂಥ ವ್ಯವಸ್ಥೆ ಈ ಮಾರ್ಕೆಟ್ನೊಳಗೈತಿ. ಖರೀದಿದಾರರು ದಲ್ಲಾಳರು ಮತ್ತು ಏನು ಕಾರ್ಯದರ್ಶಿಯವರು ಏನು ಸಂಬಂಧಪಟ್ಟ ಜಿಲ್ಲಾಡಳಿತ ಏನೈತಿ ಇದನ್ನು ಕ್ರಮ ವಹಿಸಿದ ಎಲ್ಲರೂ ಕೂಡ ಇದನ್ನು ಕಾಳಜಿದ್ದಾರೆ ಹೇಳ್ತಾರೆ. ಅದಕ್ಕೆ ಇದನ್ನು ಕೂಡಲೇ ಕ್ರಮ ವಹಿಸಿಬಿಟ್ಟು ಕಾನೂನುಬದ್ಧವಾಗಿ ಬೇರೆ ಜಿಲ್ಲೆಯಿಂದ ಏನೋ ಬರ್ತಾರೆ ಅವರು ರೈತರು ಬಂದು ಮಾರಾಟ ಮಾಡಲಿ. ಅವರು ದಲ್ಲಾಳರು ಬಂದು ಇಲ್ಲೇ ಮಾರಾಟ ಮಾಡುವಂಥಗಿಲ್ಲ. ಬೇರೆ ಬೇರೆ ಮಾಲ್ಗಳನ್ನ ಹಸೆ ಮಾಲ್ಗಳನ್ನ ತಂದು ಮಾರಾಟ ಮಾಡ್ತಾರೆ. ಆನಂತರ ಹೂವುಗಳನ್ನು ತಂದು ಮಾರಾಟ ಮಾಡ್ತಾರೆ. ಇರುವಂಥ ಮಾರ್ಕೆಟ್ ಒಳಗೆ ಏನು ಜವಾಬ್ದಾರಿತನ ಮಾಡಿ ಮಾರ್ಕೆಟ್ ಹರಿಗಾಡ್ತಾರ. ಕೂಡಲೇ ಇದು ಬಂದೋಬಸ್ತಾಗಿ ನಮ್ಮ ಮಾರ್ಕೆಟ್ ಮೊದಲಕ್ಕೆ ಹೆಂಗಿತ್ತು ಅದೇ ರೀತಿಯಿಂದ ಉಳಿಸ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಇನ್ನು 15 ದಿನದೊಳಗಾಗಿ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ. ಅದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಆ ಕ್ರಮ ವಹಿಸ್ತಾ ಇದ್ರೆ ಇಲ್ಲಿದ್ದಂಥ ನೌಕರದಾರ ಏನು APMC ಏನು ಕಾರ್ಯದರ್ಶಿಯವರು ಅದಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅದಾರ ಇವ್ರನ್ನ ಎತ್ತಂಗಡಿ ಮಾಡಬೇಕು ಜಿಲ್ಲಾ ಉಸ್ತುವಾರಿ. ಇಲ್ಲಾಂದರೆ ಈ ಮಾರ್ಕೆಟ್ ಯಾವುದೂ ಉಳಿಯೋಂಗಿಲ್ಲ ಅಂತೇಳಿ ನಾವು ಎಚ್ಚರಿಕೆ ಸರ್ಕಾರಕ್ಕೆ ಕೊಡ್ತೀವಿ. ಮಾನ್ಯ ಸಿದ್ದರಾಮಯ್ಯರಿಗೂ ಕೊಡ್ತೀವಿ ಮತ್ತು ಶಿವಾನಂದ ಪಾಟೀಲ್ ಕೃಷಿ ಮಾರುಕಟ್ಟೆ ಸಚಿವರಿಗೂ ಕೊಡ್ತೀವಿ. ಕೂಡಲೇ ಅದರ ಕ್ರಮ ವಹಿಸಿ ಗದಗ ಜಿಲ್ಲೆಯ APMC ಮಾರ್ಕೆಟ್ನಲ್ಲಿ ಏನು ವ್ಯವಹಾರ ನಡೀತಾವೋ ಕೂಡಲೇ ಕ್ರಮ ವಹಿಸಬೇಕು. ಇಲ್ಲಾಂದ್ರೆ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ನಿಂದ ಮತ್ತು ನಮ್ಮ ಉಗ್ರವಾದ ಹೋರಾಟದಿಂದ ಕ್ರಮ ವಹಿಸಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ನಮ್ಮ ಹೆಸರು